126 ಮರ ಕಡಿದಂತಹ ಪ್ರಕರಣ ವಿಕ್ರಮ್ ಸಿಂಹ ವಿಚಾರಣೆಯನ್ನ ಸತತ 1.5 ಗಂಟೆಗಳ ಕಾಲ ಅರಣ್ಯ ಅಧಿಕಾರಿಗಳು ನಡೆಸಿದ್ದಾರೆ. ಈ 1.5 ಗಂಟೆಗಳ ಅವಧಿಯಲ್ಲಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂತಹ ಪ್ರಯತ್ನಗಳನ್ನು ಹಾಸನದ ಅರಣ್ಯ ಭವನದಲ್ಲಿ ನಡೆಸಲಾಯಿತು. ವಿಚಾರಣೆಯ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಕ್ರಮ್ ಸಿಂಹ ಅವರು. ನನಗೆ ಬೇಕಂತಲೇ ತೊಂದರೆ ಕೊಡ್ತಿದ್ದಾರೆ ಅನ್ನುವಂತಹ ಅಸಮಾಧಾನವನ್ನು ಅರಣ್ಯ ಅಧಿಕಾರಿಗಳ ಮುಂದೆ ಹೊರಹಾಕಿದ್ದಾರೆ. ಬೇಲೂರಿಗೆ ಕರೆದೊಯ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಅಲ್ಲಿಯೂ ಒಂದಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆ ವೇಳೆ ಆಕ್ರೋಶ ಸ್ಫೋಟವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ವಿಕ್ರಮ್ ಸಿಂಹ ಅವರ ವಿಚಾರಣೆಯ ಅವಧಿಯಲ್ಲಿ ಅವರು ಆಕ್ರೋಶವನ್ನ ಬೇಕಂತಲೇ ನನ್ನನ್ನು ಸಿಕ್ಕಾಕ್ಸಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ಮುಂದುವರೆಸಿದ್ದಾರೆ. ಉಳಿದಂತೆ ಈ ಪ್ರಕರಣದಲ್ಲಿ 1.5 ಗಂಟೆಗಳ ಈ ವಿಚಾರಣೆಯ ಅವಧಿಯಲ್ಲಿ ಏನೆಲ್ಲ ಮಾಹಿತಿಗಳು ಕಲೆ ಹಾಕಿದ್ದಾರೆ? ದಿವ್ಯಜ್ಯೋತಿ, ಇಂದು ಬೆಳಗ್ಗೆ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆಗ್ಲೂ ಸಹ ವಿಕ್ರಮ್ ಸಿಂಹ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಆ ಸಂದರ್ಭದಲ್ಲಿ ಅವರ ಬಿಪಿಯಲ್ಲಿ ಏರುಪೇರಾಗಿದೆ ಅನ್ನೋದು 1 ಗಂಟೆ ವಿಶ್ರಾಂತಿಯನ್ನು ಪಡೆದು ಆ ನಂತರದಲ್ಲಿ ಅರಣ್ಯ ಭವನಕ್ಕೆ ಅವರಿಗೆ ವಿಚಾರಣೆಗೆ ಕರೆತರಲಾಯಿತು. ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಅರಣ್ಯ ಇಲಾಖೆ ತನಿಖಾ ತಂಡ ವಿಕ್ರಮ್ ಸಿಂಹ ಅವರನ್ನ ವಿಚಾರಣೆ ನಡೆಸಿತು. ಈ ಸಂದರ್ಭದಲ್ಲಿ ಅಲ್ಲಿಗೆ ಸಹ ಊಟವನ್ನ ತರಿಸಿಕೊಳ್ಳಲಾಯಿತು. 1.5 ಗಂಟೆಗೂ ಹೆಚ್ಚಿನ ಕಾಲ ವಿಚಾರಣೆ ಬಳಿಕ ಅವರನ್ನ ಹೊರತರಲಾಯಿತು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿಕ್ರಮ್ ಸಿಂಹ ಅವರು ಇದೆಲ್ಲವೂ ಸಹ ಬೇಕಾಗಿ ಮಾಡ್ತಿದ್ದಾರೆ, ಇದೊಂದು ಪಿತೂರಿ ಅಂತ ಮತ್ತೊಮ್ಮೆ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಆ ನಂತರ 2 ಜೀಪ್ಗಳಲ್ಲಿ ಅವ್ರನ್ನ ಬೇಲೂರಿನ ಜಡ್ಜ್ ಆದಂತಹ ಪ್ರಕಾಶ್ ನಾಯ್ಕ ಅವರ ನಿವಾಸಕ್ಕೆ ಕರೆತಲಾಗಿದೆ. ಈಗ ಮತ್ತೊಂದೆಡೆ ಅವರ ಬೆಂಬಲಿಗರು ಹಾಗೂ ಅವರ ಸಹೋದರರಾದಂತಹ ರಾಜೇಂದ್ರ ಸಿಂಹ ಅವರು ಸಹ ವಕೀಲರೊಂದಿಗೆ ಈಗ ಬಂದು JMSC ನ್ಯಾಯಾಲಯ ನಿವಾಸ ಏನಿದೆ ಅವರ ಮುಂದೆ ನಿಂತಿದ್ದಾರೆ. ಈ ಒಟ್ಟಾರೆ ಹೇಳ್ಬೇಕು ಅಂದ್ರೆ ವಿಕ್ರಮ್ ಸಿಂಹ ಅವರು ಪದೇ ಪದೇ ಇದೊಂದು ಪಿತೂರಿ, ನಮ್ಮ ಅಣ್ಣನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು ಕಾಣ್ ಬರ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಜಾಮೀನು ಮಂಜೂರಾಗುತ್ತೋ ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಅರಣ್ಯ ಇಲಾಖೆಗೆ ವಾಪಸ್ ಕೊಡ್ತಾರೆ ಅನ್ನೋದನ್ನ ಈಗ ಕಾದು ನೋಡ್ಬೇಕಿದೆ ದಿವ್ಯಜ್ಯೋತಿ. ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ, ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ, ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನ ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಎಷ್ಟು ಪಿತೂರಿ ಮಾಡ್ತಿದ್ದಾರೆ.